ಗುರುಗಳೇನ್ ಹೇಳ್ತಾರೆ ಅಂತಂದ್ರೆ ಅವರು 12 ಜನ ಪ್ರಶ್ನೆಗಳು ಹೇಳಿದ್ರೆ ಆಗಲ್ಲ, ಸಮಾಜ ಹೇಳಬೇಕು. ನಾವು ಮನವಿ ಮಾಡೇವಿ, ತೀರ್ಮಾನ ಮಾಡಿದೀವಿ. ಆದರೆ ನಾವೇ ಒಬ್ರು ಗುರುಗಳನ್ನ ಮಾಡಿ ಹಂಗೆ ಹೇಳ್ಯಾರ ನಾವು ತೆಗೆದಾಕೇವಿ, ನಮ್ಗೆ ಅಧಿಕಾರ ಐತಿ ಅಂತ ಅಲ್ಲ, ನಾವು ಕೆಲವು ಕಾಲಾವಕಾಶ ಕೊಟ್ಟವಿ. ಈಗ ನಾವು ಅವ್ರನ್ನ ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಕೇಳ್ತೀವಿ, ಸ್ವಾಮೀಜಿಯವರೇ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ, ನಿಮ್ಮ ಯಾವ ದ್ವೇಷನೂ ಇಲ್ಲ. ನಮ್ಮ ಆಶಯ ಏನಪ್ಪ ಅಂದ್ರೆ ಯಾವ್ದಕ್ಕೋಸ್ಕರ ನಿಮ್ಮ ಜಗದ್ಗುರುಗಳು ಮಾಡಿದ್ವೋ ಆ ಕೆಲಸಗಳು ನೀವು ಮಾಡಿಲ್ಲ, ಬೇರೆ ಅಪಂದಿಗಳು ಹೇಳಕ್ ತಯಾರಿಲ್ಲ. ಏನು ಜವಾಬ್ದಾರಿ ಕೊಟ್ಟಿದ್ವಿ ಆ ಕೆಲಸಗಳು ಮಾಡಿಲ್ಲ, ನೀವು ಬೇರೆ ಕೆಲಸಗಳು ಮಾಡ್ತಾ ಇದ್ದೀರಿ. ಕೊನೆಗೆ ಇನ್ನೂ ಹೋದ ವರ್ಷ ನಾವು ಹೇಳಿದ್ದು, ಕೊನೆಗೆ ಅಟ್ಲೀಸ್ಟ್ 50% ಸಮಾಜದ ಕೆಲಸ ಮಾಡಿರಿ, 50% ನಿಮ್ಮ ಕೆಲಸ ಮಾಡೋಕ್ಕೂ ಅವಕಾಶ ಕೊಟ್ವಿ. ಅದು ಆಗಲಿಲ್ಲ. ಇದರಲ್ಲಿ ಇನ್ನೂ ಹೇಳ್ಬೇಕಪ್ಪ ಅಂದರೆ ಕೆಲವ್ರು ಕೇಳ್ತಾರೆ, ಅವ್ರು ನೀವು ಮಾಡ್ಬೇಕಾದ್ರೆ ಯೋಚನೆ ಮಾಡಿದ್ರಿ ಇಲ್ಲ ಅಂತ. ಇವತ್ತು ನಾವು ಹೆಣ್ಣು ತರಬೇಕಾದ್ರೆ ಹೆಣ್ಣು ಜಾತಕ ಕುಂಡ್ಲಿ ಮಂತ್ಯನ ಎಲ್ಲ ನೋಡಿ ತಂದಿರ್ತವೆ. ತಂದು ಒಂದು ತಿಂಗಳಿಗೆ ಮನೆ ಬೇರೆ ಮಾಡ್ತಾರ, ಜಾತಕ ನೋಡಿ ತಂದಿರ್ತವೆ. ಒಂದು ಜಾತಕ ನೋಡಿ ತಂದಿರ್ತವೆ, ಗಂಡ 3 ತಿಂಗಳಿಗೆ ಸಾಯ್ತಾನ, 32 ಗುಣ ಕೂಡಿರ್ತಾವ, ಹಾಗೆ ಕೊಡಿಲ್ಲ. ಆದರೆ ಅಲ್ಲ ವಿಚಾರ, ಯಾಕಂದ್ರೆ ನಾವು ವಿಚಾರ ಸ್ವಾಮಿಗಳು ಮಾಡ್ಬೇಕಾದ್ರೆ ಬರೀ ನಾವೇ ಮಾಡ್ಲಿಲ್ರಿ. ಇವತ್ತು ನಮ್ಮ ಮಠ ಏನಿದೆಯಲ್ಲ, ಪುರಾತನ ಕಾಲದಿಂದ ಇತಿಹಾಸದ ಮಠ ಅಲ್ಲ. ಇವತ್ತು ಏನು ನಮ್ಮ ಸಂಘ ಹುಟ್ಟಾಕಿ, ಪೀಠ ಹುಟ್ಟಾಕಿ ನಮ್ಮ ಮಠ ಮಾಡಿದರು, ಇನ್ನು ಜೀವಂತವಾಗಿದ್ದಾರೆ. ಇಡೀ ಟ್ರಸ್ಟ್ನ ಸ್ಥಾಪನೆ ಮಾಡಿದರೆ ಬಾವಿ ಬೆಟ್ಟಪ್ಪರ ಅವರ ಅಧ್ಯಕ್ಷತೆಯಲ್ಲಿ. ಇವತ್ತು ಅವರು 1994ರಿಂದ ಬಾವಿ ಬೆಟ್ಟಪ್ಪರಾಗಲಿ, ದಿಂಡೂರಾಗಲಿ ಎಲ್ಲರೂ ಪ್ರಾಣ ತ್ಯಾಗ ಮಾಡ್ಯಾರ. ಯಾರೂ ಸ್ವಾರ್ಥಕ್ಕೋಸ್ಕರ ಏನು ಸಮಾಜ ಉಪೇಕ್ಷಿಸಿಲ್ಲ. ಇವತ್ತು ನಾನು ಯಾವತ್ತೋ MLA ಆಗಬೇಕಾಗಿತ್ತು, ಆದರೆ ಈ ಸಮಾಜದ ಜವಾಬ್ದಾರಿ ವಹಿಸಬೇಕಾದ್ರೆ ರಾಜ್ಯದ ಮುಖಂಡರುಗಳು, ಯಾರು PC ಸಿದ್ದನಗೌಡರಾಗಲಿ, ಸಿದ್ನಾಳಾಗಲಿ, ಎಲ್ಲ ಮುಖಂಡರುಗಳು 3 ಗಂಟೆ ಕೂತ್ಕೊಂಡು ನೀವು ಸಮಾಜದ ಅಧ್ಯಕ್ಷರಾಗಿರಿ ಅಂತ. ಆದರೆ ಈ ಸಮಾಜದ ಪರಿಸ್ಥಿತಿ ತಿಳ್ಕೊಂಡ ಮೇಲೆ, ನಾನು ಸಮಾಜ ಸೇವೆ ಮಾಡಕ್ಕೆ ಇಳಿದ ಮೇಲೆ ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ರೊಕ್ಕ ದೇವ್ರು ಕೊಡ್ತಾನೆ, ಆದರೆ ರಾಜಕೀಯ ಅಧಿಕಾರದಾಗ ನಾನು ಯಾವ್ದಾರ ಒಂದು ಅಧಿಕಾರಕ್ಕೆ ಬಂದರೆ ಒಂದು ಪಾರ್ಟಿ ಪರವಾಗಿರ್ತೀವಿ. ಸಮಾಜ ನಾನು ಮೀಟಿಂಗ್ ಕರೆದ್ರೆ ಕಾಂಗ್ರೆಸ್ನವ್ರು ಕೂತ್ಕೊಂಡಿರ್ತಾರೆ, BJP ಕೂತಿರ್ತಾರೆ, ಜನತಾದಳದವ್ರು ಕೂತಾರೆ, ಅಲ್ಲಿ ರಾಜಕೀಯ ಮಾತಾಡೋದಿಲ್ಲ. ಆದ್ರೆ ನಾನೇ ಕುಂತರೇ ಒಂದು ಪಾರ್ಟಿ ವ್ಯಕ್ತಿ ಆದರೆ ಇದು ಸಂಘಟನೆ ಆಗೋದಿಲ್ಲ ಅಂತ ನಾನು ರಾಜಕೀಯಕ್ಕೆ ಬರಲಿಲ್ಲ. ನಮ್ಮ ಉದ್ದೇಶ ಏನೈತಪ್ಪ ಅಂತಂದ್ರೆ, ಇವತ್ತು ನಾವೇನು ಸಂಘ ಕಟ್ಟಿದ್ದು, ಏನೊಂದು ಈ ನಮ್ಮ ಏನು ಟೀಮು, ಹನುಮನಾಳ್ ಸರ್ ಆಗಲಿ, ಬೆಟ್ಟಪ್ಪರಾಗಲಿ, ತಿಂಡೂರಾಗಲಿ, ನಿಮಗೆಲ್ಲ ಗೊತ್ತಿದೆ, ಸಂಡೂರು ನಾಗನಗೌಡರಾಗಲಿ, GP ಪಾಟೀಲ್ರಾಗಲಿ, ಇವರೆಲ್ಲರೂ ಯಾವುದು ನಿಸ್ವಾರ್ಥದಿಂದ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ, ಸಮಾಜದ ಒಂದು ಉನ್ನತ ಮಟ್ಟಕ್ಕೆ ತರಬೇಕು. ಇದಕ್ಕೆ ರಿಸರ್ವೇಷನ್ ಪಡಿಸೋ ಸಲುವಾಗಿ ನಾವು ಸಂಘ ಕಟ್ಟಿದ್ದು, ರಿಸರ್ವೇಷನ್ ಮಾಡಲಿಕ್ಕೋಸ್ಕರ ಸಂಘ ಕಟ್ಟಿದ್ದು ಹೊರತು ನಾವು ಎಲ್ಲ ಇದೆ. ಇದರಲ್ಲಿ ಇನ್ನೂ ಕೆಲವರು ಅದನ್ನೆಲ್ಲ ಮಾಡಿದ ಉದ್ದೇಶ ನಾವೇನು ನಮ್ಮ ಹೆಸರೇ ಇದ್ದಿಲ್ಲ. ನಾವೆಲ್ಲ ಸಂಘ ಸ್ವಾಮಿಗಳು ಬರೋಕ್ಕಿಂತ ಮುಂಚೆ ಹೋರಾಡಿ ಎಲ್ಲ ಮಾಡಿ 3B ಒಳಗೆ ಹಿಂದುಳಿದ ಪಟ್ಟಿಯಲ್ಲಿ ನಮ್ಮ ಹೆಸರೇ ಇದ್ದಿಲ್ಲ, 3B ಒಳಗೆ ಪಟ್ಟಿ ಸೇರಿಸಿದ್ವಿ, OBC ಸೇರ್ಸಕ್ಕೆ ಪ್ರಯತ್ನ ಮಾಡಿದ್ವಿ. ಎಲ್ಲವೂ ಪ್ರಯತ್ನ, ಯಾವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿದ್ವಿ ಹೊರತು ಅದರಿಂದ ನಮಗೇನು ಅನುಕೂಲ ಇಲ್ಲ. ಇವತ್ತು ನಮ್ಮ ಸಮಾಜದ ಜನರು ಮುಂದೆ ಪೀಳಿಗೆ ಎಲ್ಲರೂ ಕಟ್ಟ್ಯಾರ, ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಯಾಕೆ ಕಟ್ಟಿಲ್ಲ ಅನ್ನೋ ಒಂದು ಬರ್ತತಿ ಅನ್ನೋ ಉದ್ದೇಶದಿಂದ ಪ್ರಯತ್ನ ಮಾಡಿದೆ ಹೊರತು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಏನು ಸಂಘದ ಮುಖಂಡರುಗಳಾಗಲಿ, ಟ್ರಸ್ಟಿಗಳಾಗಲಿ, ಸಮಾಜದ ಮುಖಂಡರಾಗಲಿ ನಿಸ್ವಾರ್ಥದಿಂದ ಒಂದು ಸಮಾಜಕ್ಕೆ ಅಂತ ಸಹಾಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ಬೆಳೆಸ್ಕೊಂತ ಬಂದೇವೆ. ಇದರಲ್ಲಿ ರೊಕ್ಕ ಮಾಡಬೇಕು ಅನ್ನೋದು ಏನು ಉದ್ದೇಶ ಇದೆ, ಏನು ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರು ಹೇಳ್ತಾರೆ, ಹೇಳಕ್ಕೆ ನಾವು ಏನೈತೆ ಅಂತ ನಾವೇನು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಇನ್ನು ಕೆಲವು ವಿಚಾರಗಳು ನಿಮಗೆ ಗೊತ್ತಿರ್ಬೋದು. ನಮ್ಗೆ ಹೇಳ್ತಾರೆ, ನಾನು ಅಖಿಲ ಭಾರತ ವೀರ ಸೇವಾ ಮಹಾಸಭಾದಾಗ ಇದು ದಾವಣಗೆರೆಗೆ ಸಕ್ಸಸ್ ಆಗೋಕ್ಕೆ ಬಹಳ ಸಹಕಾರ ಕೊಟ್ಟು ಹೋರಾಡಿ ಇದನ್ನು ಮಾಡಿದ್ವಿ. ನಾವು ಹಿಂದೂಗಳೇ ಬೇಕಾದಷ್ಟು ಸಭೆಗೆ ಇನ್ನು ಈಗ ಸ್ವಾಮೀಜಿಯವರು ಈಗ ಹೇಳ್ಯಾರ, ಹೋದರ್ಸ್ ಹೇಳ್ಯಾರ. ನಾನು 2000 ಇಸ್ವಿಯಿಂದ ನಾವು ಹಿಂದೂಗಳೇ, ವೀರಶೈವರು ಹೌದು, ಲಿಂಗಾಯತರು ಹೌದು, ಪಂಚಮಶೈಲಿಯರು ಹೌದು, ನಾವು ಯಾವುದೂ ಅಲ್ಲ ಅಂತಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ರಿಗೆ ಇವರು ಹಿಂದೂಗಳು ಹೇಳಿದ್ಕೆ ಸ್ವಲ್ಪ ಜನರು ರೊಚ್ಚಿಗೆ ಹೇಳಿ ಹಿಂದೂಗಳು ಹೇಳೋದಕ್ಕೆ ಇದು ಮಾಡ್ತಾರೆ. ಬಸವಣ್ಣನ ಬೋರ್ಡ್ ಹಾಕ್ಯಾರ, ಇವರೆಲ್ಲ ಬರೀ ಸಿನಿಮಾ ಆಕ್ಟ್ರಸ್ಸು, ಇವರು ಇವ್ನು ತೆಗೀರಿ ಅಂತ 20 ದಪ್ಪ ಹೇಳಿದ್ರು, ಹ್ಞೂ ಅಷ್ಟೇ ಅಲ್ಲ. ಬಸವಣ್ಣನ ಫೋಟೋ ಬಿಟ್ಟಿದ್ರು, ಬಸವಣ್ಣನ ಫೋಟೋ ಹಾಕ್ರಿ ಅನ್ನೋದಕ್ಕೆ ಮೂರ್ತಿ ತಂದು ಇಟ್ಟರು ತೋರ್ಸಕ್ಕೆ ಜನರಿಗೆ. ಇನ್ನೊಂದು ಮಾತು ಹೇಳ್ತಾರೆ, ಇವರು ಲಿಂಗಾಯತ ಬರ್ಸಕ್ಕೆ ಇರೋದಂತಾರೆ. ನಮ್ಮ ಮಠದ ಮೇಲೆ ಇವ್ರೇನು ಈಗ ಬಂದಾರೆ 2018ರಾಗೆ, ನಮ್ಮ ಸಂಘದ ಹೆಸರು, ನಮ್ಮ ಪೀಠದ ಹೆಸರು ಮೇಲೆ ಯಾವ ಇಡೀ ಕರ್ನಾಟಕದಲ್ಲಿ ಯಾವ ವೀರಶೈವ ಲಿಂಗಾಯತ ಸಮಾಜದಕ್ಕಿಲ್ಲ. ಅವ್ರವ್ರ ಸಮಾಜದ ಬೋರ್ಡ್ ಹಾಕ್ಯಾರ. ನಮ್ಮ ಬೋರ್ಡ್ ವೀರಶೈವ ಲಿಂಗಾಯತ ಪಂಚಮಶಾಲಿ. ವೀರಶೈವರು ಅಂದ್ರೆ ನಾವೇ, ಲಿಂಗಾಯತರು ಅಂದ್ರೆ ನಾವೇ, ಪಂಚಮಶಾಲಿ ನಮ್ದು ಒಳಪಂಗಡ. ನಮ್ದು ಈ ಕಟ್ನಿಟ್ಟು ಇದಕ್ಕೆ ವಿರೋಧ ಮಾಡ್ತಿದ್ರು, ಬಸವಣ್ಣ ವಿರೋಧ ಮಾಡ್ತಾರ. ನಮ್ಮ ಜೀವಮಾನದಾಗೆ ನಾವು ಬಸವಣ್ಣ ತತ್ವದ ಮೇಲೆ ಈ ಮಟ್ಟಕ್ಕೆ ಬಂದವೆ.
ಕಾಯಕವೇ ಕೈಲಾಸ ಅಂತ ಮಟ್ಟಕ್ಕೆ ನಾವು ಇಲ್ಲಿ ಬಂದ ಹೊರತು ನಾವು ಆ ತತ್ವ ಆಚರಣೆ ಮಾಡಲಿಲ್ಲ. ಆದ್ರೆ ನಾವೇನಪ್ಪ ಅಂತಂದ್ರೆ ನಮ್ಮ ಒಂದು ಸಂಸ್ಕಾರ ಏನಪ್ಪ ಅಂದ್ರೆ ಪಂಚಮಶಾಲೆಯ ಸಂಸ್ಕಾರ ಏನಪ್ಪ ಅಂದ್ರೆ ವಿರಕ್ತ ಮಠಾಧೀಶರಾಗ್ಲಿ, ಗುರು ಪರಂಪರೆಯವರಾಗ್ಲಿ, ಅಕಸ್ಮಾತ್ ಬೇರೆ ಸ್ವಾಮಿಗಳು ಬರಲಿ, ಕಾವಿ ತೊಟ್ಟಾರಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಗೌರವ ಮಾಡೋಂಥದ್ದು ನಮ್ಮ ಸಂಸ್ಕಾರ. ಆ ಒಂದು ಇದಿದೆ. ಇಲ್ಲ ನೀವು ಆ ಸ್ವಾಮಿಗಳಿಗೆ ಅವಹೇಳನ ಮಾಡಿರಿ ಅಂದಿರಿ. ಇವು ನಮ್ಮ ಸಿರಿಗೇರಿ ಸ್ವಾಮಿಗಳ ಸಂಪರ್ಕ ಅವರ ನಮ್ಮ ಇವ್ರಿನ್ನೂ ಹುಟ್ಟಿದ್ದಿಲ್ಲ, ಅವಾಗಲಿಂದ ನನ್ನ ಸಂಪರ್ಕ ಐತಿ. ಶಾಮನೂರು ಶಿವಶಂಕರಪ್ಪರ ಬಗ್ಗೆ ಇದನ್ನ ಮಾಡ್ಯಾರ ಅಂದ್ರೆ ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನನ್ನ ಬಗ್ಗೆ ಯಾವ ರೀತಿ ಇತ್ತಂತ ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಅಷ್ಟು ಒಂದು ವಿಶ್ವಾಸ, ಅಷ್ಟೊಂದು ಆ ಒಂದು ಡಿಸ್ಕಸ್ನಾಗ ಇರ್ತಿದ್ವಿ. ಆದ್ರೆ ನಾನು ಯಾವ ರಾಜಕೀಯ ಪಾರ್ಟಿಗೂ ಇಲ್ಲ, ಆದರೆ ಸಮಾಜದ ಎಲ್ಲರೂ ನಮಗೆ ಆ ನಿಟ್ಟಿನಲ್ಲಿ ನಾನು ಮಾಡ್ಕೊಂತ ಬಂದೇನೆ. ಆದರೆ ನನ್ನ ಮೇಲೆ ಆಪಾದನೆಗಳು ಹೇಳಿದ್ದಾರೆ ಅವರು. ಆದ್ದರಿಂದ ಅವಶ್ಯಕತೆ ಇದ್ದಿಲ್ಲ, ಆದ್ದರಿಂದ ಕೊಡಲೇಬೇಕು ಅಂತ. ಈಗ ನಾವು ಬೇಕಾದಷ್ಟು ಸ್ವಲ್ಪ ಲೆಕ್ಕ ಕೊಟ್ಟವಿ, ಸ್ಟೇಟ್ ಕಮಿಟಿಯರಿಗೆ ಕೊಟ್ಟೇವಿ, ಟ್ರಸ್ಟ್ನರಿಗೆ ಕೊಟ್ಟೇವಿ, ಅವ್ರು ಏನು ಹೇಳಿದ್ರಲ್ಲ ಅವರಿಗೂ ಕೊಟ್ಟವಿ. ನೀವು ಸಿರಿಗೇರಿ ನಾಗನಗೌಡ್ರಿಗೆ ಕೇಳ್ರಿ, ಕುತ್ಕೊಂಡು ಲೆಕ್ಕ ಕೊಟ್ಟರಲ್ಲ ಅಂತ ಕೇಳ್ರಿ, ರಾಜಣ್ಣರಿಗೆ ಕೇಳ್ರಿ, ಎಲ್ಲ ಕೇಳ್ರಿ. ನಾವು ಒಂದು ವಿಷಯ ಕೇಳ್ತೀರ, ಇವತ್ತು ನಾವು ಅವ್ರು ಮಾಡಿದೇವಿ, ನಾವು ಗೌರವಿತವಾಗಿ ದಯವಿಟ್ಟು ನಿರ್ಗಮಿಸಿರಿ. ನೀವು ಮುಂದೆ ಒಂದು ಉನ್ನತ ಮಟ್ಟಕ್ಕೆ ಬರ್ರಿ, ನಮ್ದು ಯಾವತ್ತೂ ಸಹಕಾರ ಇದೆ. ಇವತ್ತು ಇವ್ರು ಜಗದ್ಗುರುಗಳಾದಾಗ ಸಹಕಾರ ಅಲ್ರಿ. ನಾನು ಹೇಳ್ತಾ ಇರೋದು ಜಗದ್ಗುರುಗಳು ಆಗಕ್ಕಿಂತ ಮುಂಚೆನೆ 2008ರಿಂದಲೂ ಇವ್ರು ನೋಡಿ, ಸ್ವಾಮಿ ನೀವು ಸ್ವಾಮಿಗಳಾಗಿರೋದು ಬೇಡ, ಕಾವ್ಯ ಕಿಂಡಿರಿ, ಯೋಗ ಕಲ್ತು ನೀವು ರಾಮದೇವ್ ಟೈಪ್ ಆಗ್ರಿ ಅಂತ ಹೇಳಿದ್ವಿ. ಅವಾಗ ಇವ್ರ ತಕ್ಕ ಯಾವುದು ಏನಿದ್ದಿಲ್ದಾಗ ಬೆಂಗಳೂರಿನಾಗ ಸಮಾಜದ ಆಫೀಸ್ನಾಗ ಇವ್ರಿಗೆ ಇರಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟವಿ. ಖರ್ಚಿಗೆ ರೊಕ್ಕ ಬೇಕಾದಾಗ ನಾನು ರೊಕ್ಕ ಕಳಿಸಿದ್ದೇನೆ, ಈಗಲ್ಲ 2008-09ರಿಂದನೇ. ಆದ್ರೆ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ರಿ. ಮುಂದೆ ನಮ್ಮ ಟ್ರಸ್ಟ್ ತೀರ್ಮಾನ ಮಾಡಿದೆ, ತೀರ್ಮಾನದ ಪ್ರಕಾರ ಅದು ಫೈನಲ್. ನಾವು ಅವ್ರಿಗೆ ಇನ್ನೊಂದಪ್ಪ ಗೌರವಿತವಾಗಿ ಅದು ಮುಂದೆ ನಮ್ಮ ಟ್ರಸ್ಟ್ನಲ್ಲಿ ಹಿರಿಯರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಅದೇ. ಆದರೂ ನಾವೇನು ಹೇಳ್ತೀವಿ, ಸಮಾಜ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಇವತ್ತು ನಾನು ಸಾವುಕಾರ ಇರ್ಬೋದು, ನನ್ನ ಮನೆಯಲ್ಲಿ ಅಷ್ಟೇ ಸ್ವಾಮಿಗಳಿದ್ರೆ ಆ ಸ್ಥಾನದಾಗ ಪಂಚಮಶಾಲಿ ಜಗದ್ಗುರು ಪೀಠದ ಜಗದ್ಗುರುಗಳ ಸ್ಥಾನ ಕುಂದಿಸಿದಾಗ ಅವ್ರು ಸ್ವಾಮಿಗಳು. ಈಗ ಅಲ್ಲಿಂದ ತೆಗೆದ್ಮೇಲೆ ಅವರು ಒಬ್ಬ ಕವಿದಾರಿಗಳು. ನಾವು ಹೇಳ್ತಾ ಇರೋದು ಲೆಕ್ಕ ಕೊಡ್ರಿ ಅಂತ ತರ ಬಳಸ್ಕೊಂಡು ಅದನ್ನು ಸಹಿತ ಅದನ್ನ ಅವಕಾಶ ಬಳಸ್ಕೊತಿರ್ಬೋದು. ಈ ತರ ಇದಾವೆ. ನಿಮ್ ನಿಲುವೇನು ಮುಂದೆ ಅಂತ? ನಮ್ಮ ನಿಲುವೆ ಲೆಕ್ಕ ಕೊಡ್ತೀವಿ, ಅವ್ರು ನಿರ್ಗಮಿಸಕ್ಕೆ ಹೇಳಿದೇವಿ. ನಿರ್ಗಮಿಸಲಿಲ್ಲ ಅಂದ್ರೆ ಮತ್ತೆ ನಮ್ಮ ಟ್ರಸ್ಟ್ನವರು ಹಿರಿಯರು ಕೂತ್ಕೊಂಡು ಮುಂದಿನ ಆಲೋಚನೆ ತಗಂತವ್ರು. ಲೆಕ್ಕ ಕೊಟ್ಟು ಗಡುವೆಯನ್ನು ಕೊಡ್ತೀರ? ನಮ್ದು ಆಗಿದೆ, ಆದಷ್ಟು ಬೇಗನೆ ಇಲ್ಲಿಂದ ನಿರ್ಗಮಿಸಿರಿ ಅಂತ ಹೇಳಿದೇವಿ. ಆದ್ರೆ ನೀವು ಲೆಕ್ಕ ಕೊಡ್ರಿ ಹೊರಟಲ್ಲ, ಅವರು ಸಂತೃಪ್ತ ಆಗ್ತಾರೆ. ಲೆಕ್ಕ ನೋಡ್ರಿ, ನಾವು ಈಗ ಸಮಾಜದ ಬಾಂಧವರು ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ ಎಲ್ಲರೂ ನಮ್ಮರೇ, ಅಲ್ಲಿ ಏನು ಬಂದರು ಸಮಾಜದಲ್ಲಿ ಅವರಿಗೆ ನಾವೇನು ಇವತ್ತಿಗೆ ಹೇಳಿಲ್ಲ. ಅವರಿಗೆ ತಪ್ಪು ಕಲ್ಪನೆಗಳು ಇರ್ತಾವೆ. ನಮ್ಮ ಸಮಾಜ ಬಾಂಧವರನ್ನು ಒಂದು ಮನೆ ಅಂದಾಗ ಒಂದು ಕಮ್ಯುನಿಕೇಶನ್ ಗ್ಯಾಪ್ನಾಗಿರಲಿ ತಪ್ಪು ಕಲ್ಪನೆ ಇದೆ. ಅವರು ಆಸೆಯಿಂದ ಕೇಳಿದ್ರೆ ತಪ್ಪು ಕಲ್ಪನೆಯಿಂದ ಬಂದಿದ್ದಾರೆ. ಆದರೆ ಅವ್ರು ಕೇಳೋ ಹಕ್ಕಿಲ್ಲ, ಅವ್ರು ಏನು ಕೊಟ್ಟಿಲ್ಲ, ನಾವು ಟ್ರಸ್ಟ್ನಾಗ ಅಷ್ಟೇ ಅಧಿಕಾರ ಅಂತಲ್ಲ. ಈಗ ನಮ್ಮ ಟ್ರಸ್ಟ್ನವರು ಮುಂಚೆ ನಮಗೆಲ್ಲರಿಗೆ ಸುಮ್ಮನಿದ್ವಿ. ಈಗ ಒಂದು ವಾರದ ಘಟನೆ ನೋಡಿ, ಇಲ್ಲ ನಾವು ಬೈರೆ ಏನಾಗಿತ್ತು, ಯಾವ ಪರಿಸ್ಥಿತಿ, ಯಾವ ಕೊಟ್ಟಿದ್ರು, ಏನೇನು ಖರ್ಚು ಮಾಡಿವಿ, ಏನೇನು ಇದೆ ಅಂತ ಲೆಕ್ಕ ಕೊಡ್ತೇವೆ ನಾವು. ಸರ್ ನಮಗೆಲ್ಲ ಲೆಟರ್ಗಳು ಕೊಟ್ಟಾರೆ. ಅದನ್ನ ನಾವು ಸ್ವಲ್ಪ ಈಗ ಎಲ್ಲ ಹೇಳ್ಕೊಂತ ಹೋಗ್ಬಿಟ್ರೆ ನೀವು ಟ್ರಸ್ಟ್ ಇಂದ ಅವರಿಗೆ ಈಗ ನೀವು ಲೆಕ್ಕ ಕೊಡ್ತೀರಲ್ಲ, ನೀವು ಅವರಿಂದ ಏನಾದ್ರು ಲೆಕ್ಕ ನಿರೀಕ್ಷೆ ಮಾಡ್ತೀರಾ? ಇಲ್ಲ, ಸಮಾಜ ಬಾಂಧವರು ಕೇಳ್ತಾ ಇದ್ದಾರೆ. ಈಗ ನಮಗೆ ಲೆಟರ್ ಕೊಟ್ಟಾರ. ಈಗ ಮೊನ್ನೆಯವ್ರು ಏನು ಹೇಳಿದ್ರಲ್ಲ, ನಾವು ಸ್ವಾಮೀಜಿಯವ್ರ ಕಡೆ ರೊಕ್ಕ ಕೊಟ್ಟಿದ್ವಿ ಈ ಕಾರ್ಯಕ್ರಮಕ್ಕೆ, ನಿಮ್ಮ ಹತ್ರ ಬಂದಿದೆ ಏನು ಅಂತ ನಮಗೆ ಲೆಟರ್ ಕೊಟ್ಟಾರ. ನಮಗೆ ಅದು ಯಾವುದೂ ಲೆಟರ್ ಅವರಿಂದ ಬಂದಿಲ್ಲ ರೊಕ್ಕ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಅದನ್ನ ಅವ್ರಿಗೆ ಕೇಳ್ರಿ. ಆದರೆ ಅವ್ರು ಏನು ಹೇಳ್ತಾ ಇದಾರೆ, ಈಗೇನು ಕೆಲವು ಮೊನ್ನೆಯವ್ರು ಏನು ಹೇಳಿದಾರಲ್ಲ, ಅವು ಹರಜಾತ್ರೆಗೆ ಹೇಳಿದಾರೆ. ಅವು ಸ್ವಾಮಿಗಳು ಹರಜಾತ್ರೆಗೆ ಅವಾಗವಾಗ ಕಮಿಟಿಗಳೇ ಬೇರೆ ಮಾಡ್ಕೊಂಡು ಅವ್ರ ಲೆಕ್ಕ ಇದೆ. ಅವ್ರ ಕಡೆ ಏನು ಹರಜಾತ್ರೆ ರೊಕ್ಕ ಕಲೆಕ್ಟ್ ಮಾಡ್ಯಾರಲ್ಲ, ಅವರು ಈ ರೊಕ್ಕ ನಾವು ಸ್ವಾಮಿಗಳಿಗೆ ಕೊಟ್ಟಿದ್ವಿ, ನಿಮ್ಮ ಕಡೆ ಆ ರೊಕ್ಕ ಬಂದಿಲ್ಲ ಏನ್ರಿ, ಮತ್ತು ನೀವು ರಸೀದಿ ತಗೊಂಡಿರಿ ಏನಪ್ಪ ಅಂತ ಕೇಳಿದ್ವಿ. ಇಲ್ಲ, ನಮಗೆ ರಸೀದಿ ಕೊಟ್ಟಿಲ್ಲ, ಮತ್ತು ಸ್ವಾಮಿಗಳಿಗೆ ಕೊಟ್ವಿ, ಕೊಟ್ವಿ, ರಸೀದಿ ತಗೊಂಡಿಲ್ಲ, ಮತ್ತು ನಾವೇನು ತಿಳ್ಕೊಂಡ್ವಿ, ನಿಮ್ಮ ಅಕೌಂಟಿಗೆ ಹಾಕ್ಸಿದಾರೆ ಅಂತ ಮಾಡಿದ್ವಿ, ಮತ್ತು ನಿಮ್ಮ ಹತ್ರ ಬಂದಿಲ್ಲ ಏನು ಅಂತ ನಮಗೆ ಕೇಳ್ತಾ ಇದಾರೆ. ಭಾಳ ಕಡೆಯಿಂದ ಕೇಳ್ತಾ ಇದಾರೆ. ನಮ್ಮ ಕಡೆ ಕೊಟ್ಟಲ್ಲಪ್ಪ, ನಾವು ಅದ್ರ ಬಗ್ಗೆ ಹೇಳಂಗಿಲ್ಲ. ನಾವೀಗ 27ನೇ ತಾರೀಕು ನಮಗೆ ಕಡೆ ಏನು ಬಂದುತ್ತೆ ಅಷ್ಟೇ ಹೇಳ್ತಾರೆ, ಉಳಿಕಿದ್ದು ನೀವು ಅವ್ರಿಗೆ ಕೇಳ್ತಾರೆ. ರಸೀದಿ ಕೊಡ್ಬೇಕಾದ್ರೆ ನೀವಲ್ಲ ಟ್ರಸ್ಟ್ ನಮ್ಮ ಕಡೆ ರೊಕ್ಕ ಬಂದಿಲ್ಲ. ನಿಮಿಷ, ಈಗ ಟ್ರಸ್ಟಿನ ಕೆಲಸ ಏನಂದ್ರೆ ವಾಪಸ್ ಟ್ರಸ್ಟಿಗೆ ಅದನ್ನ ಲೆಕ್ಕ ಕೊಡ್ತಾರೆ ಲಾಸ್ಟಿಗೆ.
ಸೊ ಹಂಗಾಗಿ ಅದು ನಮ್ಮ ಹತ್ರ ಬರೋದಿಲ್ಲ. ಅದ್ರ ಟ್ರಸ್ಟ್ ನ ಅಧ್ಯಕ್ಷರು ಯಾರಾಗಿರ್ತಾರಲ್ಲ, ಅಲ್ಲ ಇದ್ರದ್ದು ದಾಸ ಹರಜಾತ್ರೆ ಅಧ್ಯಕ್ಷರು ಅಂತ ಮಾಡಿರ್ತಾರೆ, ವರ್ಷಕ್ಕೊಬ್ಬೊಬ್ರು ಮಾಡ್ಕೊಂತ ಬಂದಾರೆ. ನಾಳೆ ಬಸವ ಜಯಂತಿಗೆ ನಿಮ್ದೇನು ವಿರೋಧ ಏನಿಲ್ಲ ಸರ್. ಒಂದ್ ವಿಷಯ ಕೇಳ್ತೀರಾ, ನಾವು ಒಂದ್ ಏನ್ ಹೇಳ್ತೀವಿ, ಅದು ಕಾರ್ಯಕ್ರಮ ನೀವು ಸುಮ್ಮನೆ ಮಾಡ್ತಾ ಇದ್ದೀರಿ. 8 ವರ್ಷದಲ್ಲಿ ಯಾವತ್ತೂ ಆ ಕಾರ್ಯಕ್ರಮ ಮಾಡಿಲ್ಲ. ಇವತ್ತು ನೀವು ನಾನು ಅಲ್ಲಿ ಊರೇನೆ ಅಂತ ಅದನ್ನೇ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಏನೈತಿ ದಯವಿಟ್ಟು ಅಲ್ಲಿ ನೀವು ಏನು ಕಾರ್ಯಕ್ರಮ ಮಾಡಬೇಡ್ರಿ ಅಂತ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಲೆಟರ್ ಕೊಟ್ಟಿದ್ದೀವಿ. ಅದು ಅವ್ರಿಗೂ ವಿಚಾರ ಗೊತ್ತಿದೆ, ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಅವ್ರಿಗೆ ಬಗ್ಗೆ ಹೋಗಿ ನೀವು ಯಾಕೆ ಮಾಡ್ತೀರಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಒಂದು ಪೂರ ವಿರೋಧ ಇದೆ. ಈಗ ನೀವು ತಿಳ್ಕೊಳ್ಳೋಕೆ ಅವಕಾಶ ಕೊಡ್ತೀವಿ ಅಂದ್ರೆ ಈಗ ಒಂದು 15 ದಿವಸದಿಂದ ಧಾರ್ಮಿಕ ಆಚರಣೆಗಳು, ಲಿಂಗಧಾರಣೆ, ಇಷ್ಟಲಿಂಗ ಪೂಜೆ ಶುರುವಾಗಿದೆ. ಪರಿವರ್ತನೆ ಆಗೋದು ಸರ್ 8 ವರ್ಷದಿಂದನೂ ನಾವು ನೋಡ್ಕೊಂತ ನಾವು ಸರ್ ಅದು ಗೌರವ ಮಾಡ್ಕೊಂತಿರ್ಬೋದು. ಅದನ್ನ ಈಗ ನಿಮಗೆ ತೋರಿಸ್ಬೇಕಲ್ಲ. ಈಗ ಅವರು ಮಾಡಿ ತೋರ್ಸಕ್ಕೋಸ್ಕರ ಯಾವತ್ತೂ ಏನು ಇಲ್ಲದ್ದು ಓಲೆ ಇದ್ರಾಗ ಇವ್ರು ಏನೀಗ ತೋರಿಸ್ತಾರಲ್ಲ, ಇದ್ರಾಗ ಏನಾರು ಒಂದು 10% ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಕತ್ತು. ಏನೂ ಮಾಡ್ದಂಗೆ ಇವತ್ತು ನಾನು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಇದು ತೋರಿಸ್ಕೊಳಕ್ಕೋಸ್ಕರ ಹೊರತು ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ ಸರ್. ನಮ್ಮ ಇಬ್ರಾಹಿಂ ಸಾಹೇಬ್ರು ವಚನ ಹೇಳಿದ್ರೆ ಕೇಳಿದ್ರೆ ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಸರ್. ನಮ್ಮ ಸನ್ನಿಧಿಯವರು ಅವರ ವಚನಗಳು ಹೇಳಿದ್ರೆ ಅವ್ರ ವಾಚಾತಿರ ಕೇಳಿದ್ರೆ ನಾವು ಅವ್ರಿಗೆ ವಿಭೂತಿ ಹೆಚ್ಚಿ ಅವರಿಗೆ ನಾವು ನಮಸ್ಕಾರ ಮಾಡುವ. ಸ್ವಾಮಿಗಳಿಗಿಂತ ಒಳ್ಳೆಯ ಅದು ಪ್ರಯತ್ನ ಮಾಡೋಣ. ಸರ್ ಈಗ ನಮ್ಮ ಒಂದು ಟ್ರಸ್ಟಿನ ಒಂದು ವಿಚಾರ ಈಗ ಸದ್ಯದ ಬಗೆಹರಿಸಿದ ಅದು ಅಲ್ಲ, ಮುಂದೆ ಇದ್ದೇ ಇರುತ್ತೆ. ಅದು ಹೇಳಿದ್ದಲ್ಲ ಅಲ್ಲ, ಅದೊಂದು ನಮ್ಮ ಕಮಿಟಿ ಇರುತ್ತೆ, ಒಂದು ಕಮಿಟಿ ಮಾಡ್ತೇವೆ ನಾವು, ಮುಂದೆ ಮಾಡಲೇಬೇಕಾಗತ್ತೆ. ಆ ಪ್ರಶ್ನೆ ಬೇರೆ. ಹಂಗೆ ಅವಾಗಿನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಭಾಳ ಜನ ಸ್ವಾಮಿಗಳು ಈಗ ಇಲ್ಲೆಲ್ಲೋ ಇದ್ರು. ಏನಾಗಿದೆ ಇದು ದೊಡ್ಡ ವಿಶಾಲ ಆಗಿದೆ. ಮಹಾರಾಷ್ಟ್ರದಲ್ಲಿ ಇದ್ದಾರೆ ನಮ್ಮ ಭಾಳ ಜನ, ಆದ್ರೆ ನಮಗೆ ಐಡಿಯಾನೇ ಇದ್ದಿಲ್ಲ. ಇವಾಗ ಗೊತ್ತಾಗ್ತಿದೆ ಸ್ವಾಮಿಗಳು. ಇವತ್ತು ದೊಡ್ಡ ಮಠ ನಿಡ್ಸೋಸಿ ಮಠಕ್ಕೆ ನಮ್ಮರೇ ಸ್ವಾಮಿಗಳು ಆಗ್ತಾರೆ. ನೀವೇ ಟ್ರಸ್ಟಿಗಳು ಹೇಳಿದ್ರಿ 2008 ಭಾಳ ಜನ ವಿರೋಧ ಮಾಡಿದ್ರು, ನಾವು ನಂಬಿಕೆ ಮಾಡ್ತಾ ಇದೀವಿ ಆ ಥರ ಪ್ರೆಸ್ ಮೀಟ್ ಒಳಗೆ ಹೇಳಿದ್ರು. ಈಗ ನಾವು ನೋಡ್ರಿ ಎಲ್ಲ ಪ್ರಯತ್ನ ಮಾಡಿದ್ವಿ. ನೀವು ಹೇಳಿದ್ರೆ ಆಶ್ಚರ್ಯ. ಇವತ್ತು ತೆಗೆದಾಕಿದ ದಿವಸನೂ ಒಳಗೆ ಕುತ್ಕೊಂಡು 5 ಜನಕ್ಕೆ ಅವಕಾಶ ಕೊಟ್ಟು ಅವ್ರ ತಕ್ಕ ಮಖ ತೋರಿಸಲಿಲ್ಲ, ಹೊರಗೆ ಬರಲಿಲ್ಲ, ಯಾವುದಕ್ಕೂ ಹೊರಗೆ ಬರಂಗಿಲ್ಲ. ನಮ್ಮ ಹತ್ರ ಮಾತಾಡಕ್ಕೆ ತಯಾರಿಲ್ಲ. ಅವ್ರಿಗೆ ಏನಾಗಿಬಿಟ್ಟಿದೆ ಅಂದರೆ ನಾವು ತಿದ್ದಬೇಕು ಅಂತ ಹೋದ್ವಿ, ಅವ್ರನ್ನ ಈ ಥರ ಇರ್ರಿ ಅಂತ ತಿದ್ದಬೇಕಂತ ಹೋದ್ವಿ. ತಿದ್ದಬೇಕಂತ ಹೋದಾಗ ಇವರು ನನಗೆ ವಿರೋಧ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದರೆ ಒಂದು ಟ್ರಸ್ಟ್ನಲ್ಲಿ ಕೆಲವರು ಸಿಟ್ಟಾಗಿ ದೂರಿದ್ರು. ಹಿರಿಯ ಟ್ರಸ್ಟ್ಗಳು ಇವ್ರನ್ನ ತಿರ್ತೇವೆ ಅಂತ ಹೇಳ್ತಾರೆ. ಇವತ್ತಿವ್ರಿಗೆ ತಿದ್ದಕ್ಕಾಗಿಲ್ಲ, ನೀವು ತಿದ್ದೋದಿಲ್ಲ ಅಂತ ಸ್ವಲ್ಪ ಅಲ್ಲೇ ಅವರು ಬರೋದು ಕಮ್ಮಿ ಮಾಡಿದ್ರು. ಯಾವಾಗ ಇವರ ಒಂದು ವರ್ಷದ ಘಟನೆ ಬಿಡ್ತಾರೆ ಅವರೆಲ್ಲ ಬಂದು ಇಲ್ಲ, ನೀವು ಮುಂದೆ ನಮ್ಮ ಮಠ ಮುಖ್ಯ, ನಮ್ಮ ಸಮಾಜ ಮುಖ್ಯ, ನಮ್ಮ ಪರಂಪರೆ ಮುಖ್ಯ ಅಂಥದ್ದು ಉಳಿಸ್ಬೇಕಾಗಿದೆ. ನೀವು ತಿದ್ದಕ್ಕೆ ನಿಮ್ಮ ಕೈಗೆ ಆಗೋದಿಲ್ಲ, ನಾವು ಕುತ್ಕೊಳ್ಳೋಣ, ನಾವೇ ಡೈರೆಕ್ಟಾಗಿ ಕೇಳ್ತೇವೆ, ಬುದ್ಧಿ ಈಗ ಆಗೈತಿ, ಈಗ ಬಿಡ್ರಿ, ಮುಂದಿನಿಂದ ಈಗ ಮಾಡಿ ಅಂತ ಹೇಳ್ತೇವೆ ಅಂತ ಹೇಳಿ ಕೊನೆಯ ತಾರೀಕು 10ನೇ ತಾರೀಕು 3ನೇ ತಿಂಗಳು ಕೊನೆಯ ವರ್ಡ್ ಭಾಷಣ ಮಾಡಿದ್ದು ಅದೇ. ಹಿಂದೆ ಏನು ಮಾಡಿರೋ ಗೊತ್ತಲ್ಲ. ಮುಂದೆ ನೀವು ನಮ್ಮ ಜಗದ್ಗುರುಗಳು ನಿಮ್ಮನ್ನು ಒತ್ಕೊಂಡು ಮೆರೀತವೆ. ನೀವು ಪಂಚಮಶಾಲಿ ಜಗದ್ಗುರುಗಳಾಗಿ ನಮಗೇನು ನೀವು ಪೀಠಾಧ್ಯಕ್ಷರಾಗಬೇಕಾದ್ರೆ ಏನು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಮಾಡಿದ್ವಿ ಆ ಕಂಡೀಷನ್ ಪ್ರಕಾರ ನಡ್ಕೊಳ್ರಿ ಅಂತ ಹೇಳೋಕ್ಕೋಸ್ಕರ ಹೇಳಿದ್ವಿ. ನಡ್ಕೊಳ್ಳಿಲ್ಲ, ನನ್ನ ಕೈಗೆ ಆಗೋದಿಲ್ಲ ಅಂದ್ರೂ ನಿಮ್ಮನ್ನು ಗೌರವಿತವಾಗಿ ಕಳಿಸ್ತೇವೆ. ನಿಮಗೆ ಭವಿಷ್ಯ ಇದೆ, ಯುವಕರಿದ್ದೀರಿ, ವಾಕ್ಚಾತುರ್ಯ ಐತಿ, ಸಂಪರ್ಕ ಐತಿ, ಬುದ್ಧಿವಂತರಿದ್ದೀರಿ. ಆದರೆ ಅದನ್ನು ಉಪೇಕ್ಷಿಸೋದು ನಿಮಗೆ ಧಾರ್ಮಿಕ ಪರಂಪರೆಯಲ್ಲಿ ಸಂಘ ಆ ಮುಖಾಂತರ ನಿಮಗೆ ಪಡೆಯೋಕ್ಕಾಗ್ತಲ್ಲ. ಇವ್ರಿಗೆ ಹೈ ಲೆವೆಲ್ ಬೇಕ್ರಿ, ಹೈಟೆಕ್ ಬೇಕ್ರಿ. ಇವ್ರು ಇನ್ನೊಂದು ಕೇಳಿದ್ರು, ಸ್ವಾಮಿಗಳ ಲೆಕ್ಕ ಕೇಳ್ತೀರಿ, ನಾವು ಕೇಳೋದಿಲ್ಲ, ಭಕ್ತರು ಕೇಳ್ತಾರೆ. ಯಾರು ಕೊಟ್ಟರು ಕೇಳ್ತಾರ್ರಿ, ಆದ್ರೆ ನಾವು ಕೇಳೋದು. ಆದರೆ ಕೆಲವರು ಕೇಳ್ತಾರೆ, ಅಲ್ರಿ ಮಠದ ಖರ್ಚಿಲ್ಲ ಅಂತೀರಿ, ಇಷ್ಟು ದೊಡ್ಡ ಕಾರು 2 ಕೋಟಿ ಚಿಲ್ಲರದ್ದು ಖರೆ ಕಾರು. ನಾವು ಆ ಕಾರು ತಂದಾಗ ಆ ಕಾರ್ನಲ್ಲಿ ಜನರು ಭಕ್ತರಿಗೆ, ನಮ್ಮ ಶಾಮನೂರು ಶಿವಶಂಕರಪ್ಪರು ಅಂತ ಸಾವಿರಾರು ಕೋಟ್ಯಾಧೀಶರಾದ್ರು ಅಂಬಾಸಿಡರ್ ಕಾರ್ನೇ ಹೋಗಿ ಮುಂದೆ ಕೂತ್ಕೊಂಡು ಜನರಿಗೆ ನಮಸ್ಕಾರ ಅಂತಂದ್ರು. ಅದು ಏನು ಭಾಳ ಅದಾವ್ರಿ, ಅವು ಬೇಡ, ನಾವು ಅದೆಲ್ಲ ಅದು ಹೇಳೋದು ಅವ್ರಿಗೆ ಕೇಳ್ರಿ. ಆದ್ರೆ ಸ್ವಾಮಿಗಳಿಗೆ ಅಲ್ಲ, ನೀವು ನಮಗೆ ಸ್ವಾಮಿಗಳಿಗೆ ಕ್ವಶನ್ ಕೇಳ್ರಿ. 1 ಕಾರ್ ಯಾಕೆ, 2 ಕಾರ್ ಯಾಕೆ, 3 ಕಾರ್ ಯಾಕೆ, ಇಂಟೀರಿಯರ್ಗೆ 25 ಲಕ್ಷ ಯಾಕೆ? ಸ್ವಾಮಿಗಳು ಅಂದ್ರೆ ಹೆಂಗಿರ್ಬೇಕು ಹತ್ರ ನಾವೇನು ತಿಳ್ಕೊಂಡವೇಂದ್ರೆ, ಸ್ವಾಮಿಗಳು ಅಂದರೆ ಅವರು ಬ್ರಹ್ಮಚಾರಿಗಳು, ಪೂಜಾನಿಷ್ಠರು, ತಪಸ್ಸುಗಳು, ಅನುಷ್ಠಾನ ಮಾಡಿದರು, ತ್ಯಾಗಿಗಳು. ಅವ್ರಿಗೆ ತಂದೆ ತಾಯಿ ಯಾವುದೋ ಆಶೀರ್ವಾದಿಲ್ಲ, ಭಕ್ತರೇ
ನಮಗೆ ಸಮಾಜ ಅಂತ ಇದುವರೆಗೂ ನಾವು ತಿಳ್ಕೊಂತ ಬಂದ್ವಿ. ಸಿದ್ಧಗಂಗಾ ಸ್ವಾಮಿಗಳು ನೋಡ್ರಿ, ಕೊಪ್ಪಳ ಸ್ವಾಮಿಗಳು ನೋಡ್ರಿ, ಜಯದೇವ ಸ್ವಾಮಿಗಳು ನೋಡ್ರಿ, ಮೃತ್ಯುಂಜಯ ಸ್ವಾಮಿ, ಅವನ್ನೆಲ್ಲ ನಾವು ಆ ಸಂಪರ್ಕದಿಂದ ಗಂಗಾಧರ ಸ್ವಾಮಿಗಳು ಇವ್ರು ಅವೆಲ್ಲವೂ ನಾವು ಆ ಸಂಪರ್ಕ ಅಂತ ತಿಳ್ಕೊಂಡ್ವಿ. ಆದರೆ ಕಾಲ ಬದಲಾಗೈತೆ, ಒಂದು 25% ಚೇಂಜ್ ಇರ್ಬೋದು ಅಂತ ತಿಳ್ಕೊಂಡ್ವಿ. ಆದರೆ 90% ಚೇಂಜ್ ಆದಾಗ ಏನು ಮಾಡಬೇಕು? ಇದು ಈ ಥರ ಇದೆ. ಆದರೆ ನಾವಿನ್ನು ಅವತ್ತಿನ ದಿವಸ ನಮ್ಮ ಉದ್ದೇಶ ಲೆಕ್ಕ ಕೊಡಬೇಕು, ಲೆಕ್ಕ ಕೊಡ್ತೇವೆ. ನಮ್ಮ ಟ್ರಸ್ಟಿಂದ ಯಾವ ಕಾರ್ಗಳು ಯಾವ ಕೊಡಿಸಿಲ್ಲ ನಾವು. ಅಲ್ಲ ಕಾರ್ಗಳು ನಾವು ಯಾವ ಕೊಡಿಸಿಲ್ಲ. ಅಲ್ಲ ನಾವು ಒಂದು ದಿವಸ ನೀವಿನ್ನೇ ಕೆಲವರು ನಮ್ಗೆ ಈಗ ಕೇಳ್ತಾ ಇದಾರೆ, ಸ್ವಲ್ಪ ಒಂದು ದಿವಸ ಕೇಳ್ತೀರ. ನಾವು ಕೊಡ್ಸೋ ಕಾರ್ನಾಗ ಅವ್ರು ಹತ್ತಂಗಿಲ್ರಿ. ನಾವು ಏನಾರು ಕೊಡ್ಸಿದ್ರೆ ಅಂಬಾಸಿಡರ್ ಕಾರ್ ಕೊಡಿಸ್ಬೋದಾಗಿತ್ತು. ನಾವು ಆ ಯೋಚನೆಗೆ ಇದ್ವಿ. ಒಂದು ದಿವಸ ಕೇಳ್ತೀರ, ನಮ್ಮ ಹಿರಿಯ ಸ್ವಾಮಿಗಳು ನೀವು ಹೇಳಿದ ಹಿಂದೆ ನಾವು 2008 ಅವ್ರನ್ನ ಕರೆದು ಕೆಲವರು ಇಲ್ಲ ನಾವು ಜಗದ್ಗುರುಗಳು, ಇಡೀ ಸಮಾಜಕ್ಕೆ ಜಗದ್ಗುರುಗಳು ಅಂದರೆ ಬಂಗಾರದ ಕಿರೀಟ ಮಾಡಿಸ್ಬೇಕು ಅಂತ ಹೇಳಿದಾಗ ಕೆಲವರು ಹೇಳಿದರು. ಆದರೆ ಅಟ್ಲೀಸ್ಟ್ ಅವಾಗ ಕಂದಾಗ ಅಳತೆ ತಾಣ ಕರೆದ್ರೆ ಎದಕ್ಕೆ ಅಳತೆ ತಗೊಂತೀರಿ ಅಂತ ಕೇಳಿದರು. ನಮಗೆ ಕಿರೀಟಕ್ಕೆ ಅಂದ್ವಿ. ನಾನು ಬಂಗಾರ ಕಿರೀಟ ಹಾಕ್ಯಣಕ್ಕೆ ಕುತ್ಕೊಳಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಭಕ್ತರ ಜೊತೆಗೆ ಪೂಜೆ ಪುನಸ್ಕಾರಗಳು ಮಾಡಕ್ಕೆ ಬಂದೇನೆ. ನನಗೆ ನೀವು ಹಾಕ್ಬೇಕು ಕಿರೀಟಪ್ಪ ಅಂದರೆ ರುದ್ರಾಕ್ಷಿ ಕಿರೀಟ ಮಾಡಿಸ್ರಿ ಅಂತ ಹೇಳಿದರು. ನಮ್ಮ ಹಿರಿಯ ಜಗದ್ಗುರುಗಳು ದಾವಣಗೆರೆಯಲ್ಲಿ ಸಜ್ಜೋತ್ಸವ ಮಾಡಿದ ಪಕ್ಕದಾಗ ಬಾಡಿಗೆ ಬಿಲ್ಡಿಂಗ್ನಾಗೆ ಕಟ್ಟಡ ಆಗೋವರೆಗೆ ಇಟ್ಟಿದ್ವಿ. ಕಾರಣಾಂತರದಿಂದ ಕಟ್ಟಡ ಫಂಡ್ಸ್ ಆಗ್ಲಿಕ್ಕೆ ಕೊನೆಗೆ ಜಗದ್ಗುರುಗಳು ಏನು ಹೇಳಿದರು, ನನಗೆಲ್ಲೊಂದು ಗುಡಿಸ್ಲಾಕಿ ಕೊಡ್ರಿ, ಇಲ್ಲಿ ಜನ ನೋಡಕ್ಕೆ ಬರ್ತಾರೆ, ಅಲ್ಲಿ ಗುಡಿಸ್ಲಾಕಿದ್ರೆ ಜನ ಭಕ್ತರು ಬರ್ತಾರೆ, ಹಿಂಗೆಲ್ಲ ಕಟ್ತಾವಪ್ಪ ಸಹಾಯ ಮಾಡ್ರಿ ಅಂತ ಕೇಳಕ್ಕೆ ಬರ್ತೈತೆ, ನನಗೆ ಗುಡಿಸ್ಲಾಕ್ರಿ ಅಂತ ಕೇಳಿದ್ರು ಅವರು. ಇದು ಅಲ್ಲ, ಇವು ಹೇಳ್ಕೊಂತ ಹೋದ್ರೆ ಭಾಳ ಆದವ್ರಿ. ಆದರೆ ಅವು ನಾವೇ ಹೇಳೋದ್ರ ಬದಲಿ ಭಕ್ತರಿಗೆ ಅವತ್ತಿನ ದಿವಸ ಏನು ಫೆಬ್ರವರಿ 10ಕ್ಕೆ ಏನು ಜನ ಕರೆದಿದ್ರಲ್ಲ, ಈ ಕ್ವಶನ್ ಕೇಳಕ್ಕೆ ತಕ್ಷಣ ಬಾಗ್ಲಕ್ಕೆ ಒಳಬೇಕು. ಉಮಾಪತಿಯವರೇ ಬೇರೆ ಬೇರೆ ಟ್ರಸ್ಟ್ ಸಮಿತಿಗಳಿದ್ದಾರೆ, ನಾವ್ ಯಾಕೆ ಇವ್ರನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ ಉಮಾಪತಿಯವರು ಅಂತ ಅವ್ರದ್ದು ಬೇರೆ ಪ್ರಶ್ನೆ ಅಂದ್ರೆ ನೀವು ಇನ್ನೊಂದು ಆರೋಪ ಏನಂದ್ರೆ ಉಮಾಪತಿಯವರು ಅವ್ರು ಬೇಕಾದವ್ರನ್ನಷ್ಟೇ ಟ್ರಸ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಏನೋ ಮಹಿಳಾ ಪ್ರಕಾರ 4ನೇ ಒಂದು ಭಾಗ ಏನೋ ಚೇಂಜ್ ಆಗ್ಬೇಕು ಅಂತ, ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಆಗ್ಬೇಕು ಅಂತಿದೆ, ಚೇಂಜ್ ಮಾಡಿಲ್ಲ. ಅದ್ರ ಬಗ್ಗೆ ಅಲ್ರಿ, ಅದ್ರ ಬಗ್ಗೆ ಏನಿದೆಯಲ್ಲ ಕಾನೂನು ಅವ್ರು ತಿಳ್ಕೊಂಡಿಲ್ಲ. ಕಾನೂನು ನಾವು ತಿಳ್ಕೊಂಡಲ್ಲಿ ಕಾನೂನು ರೀತಿ ಮಾಡಿದ್ದೀವಿ. ಅದು ಅವ್ರ ಆ ಥರ ನಮ್ಮ ತಪ್ಪು ಅಂತ ಇದ್ದಿದ್ರೆ ಅಲ್ಲಿ ನಾವು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಸರಿಯಾದ ಉತ್ತರ ಕೊಡ್ತೇವೆ. ವಿಚಾರ ಏನು. ಆಮೇಲೆ ನೀವು ಇನ್ನೊಂದು ಏನು ಕೇಳಿದ್ರಲ್ಲ, ಅಲ್ಲಿ ಪ್ರಶ್ನೆ ಇದೆ. ಇದು ನಾನು ಸ್ವಂತ ವ್ಯವಹಾರ ವ್ಯವಹಾರ ಮಾಡ್ಕೊಂತ ಇರ್ಬೋದಾಗಿತ್ತು. ಇವತ್ತು ನಾನು ರೇಣುಕ ಮಂದಿರದಲ್ಲಿ ಇದ್ದೇನೆ, ಶ್ರೀಶೈಲ ಮಠದಲ್ಲಿ ಇದ್ದೇನೆ, ಚಿತ್ರದುರ್ಗ ಮಠದಲ್ಲಿ ಟ್ರಸ್ಟಿ ಇದ್ದೇನೆ, ನಮ್ಮ ಉಡುಪಿ ದೇವಸ್ಥಾನದಲ್ಲಿ ಟ್ರಸ್ಟಿ ಇದ್ದೇನೆ, ಬೇಕಾದಷ್ಟು ಸಂಘ ಸಂಸ್ಥೆಯಲ್ಲಿ ನಾವು ಅದವಿ. ಆದರೆ ನಮ್ಮ ಕಾಯಕ ಮಾಡ್ಕೊಂಡು ನಾವು ದುಡ್ಡಿದ್ರಾಗೆ ಒಂದು ಸಮಾಜಕ್ಕೆ ಒಂದಿಷ್ಟು ಏನಾರ ಇದು ಮಾಡ್ತೀವಿ. ಇವತ್ತು ಕಾಯಪೇಟೆ ಬಸವೇಶ್ವರ ದೇವಸ್ಥಾನದಲ್ಲೂ ಗೌರವ ಅಧ್ಯಕ್ಷ ಇದ್ದೇನೆ ನಾನು. ಅದವಿ ಹೋಗ್ತೇವೆ, ನಮ್ಮ ಕೈಗಾದಷ್ಟು ಸಹಾಯ ಮಾಡ್ತೇವೆ, ಮಾರ್ಗದರ್ಶನ ಮಾಡ್ತೇವೆ. ಆದರೆ ನಮ್ಮದು ಬೇರೆ. ಅವ್ರನ್ನ ನಮ್ಮನ್ನ ಎಲ್ಲಿ ಯಾರು ಪಟ್ಟಾಭಿಷೇಕ ಮಾಡಿಲ್ಲ, ಎಲ್ಲಿ ಇದನ್ನ ಮಾಡಿಲ್ಲ. ಆದ್ರೆ ಇವ್ರನ್ನ ನಾವು ಮಾಡ್ಬೇಕಾದ್ರೆ ನಾವು ಇನ್ನೂ ಬೇಕಾದ್ರೆ ಹೇಳ್ಬೇಕಾಯ್ತು. ಈ ಸ್ವಾಮಿಗಳು ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಇವ್ರನ್ನೇ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ನಾವು ರಾಜ್ಯಾದ್ಯಂತ ಹುಡುಕ್ತಾ ಇದ್ವಿ. 2-3 ಲಿಸ್ಟ್ನಾಗ ಇದ್ರು. ಅವಾಗ ನಮ್ಮ ಬಾಲೆಹೊಸೂರ ಸ್ವಾಮಿಗಳು ಒಂದು ಸಲಹೆ ಕೊಟ್ರು. ಸಲಹೆ ಏನ್ ಕೊಟ್ರು ನೋಡಪ್ಪ, ಅವ್ರು ಹುಡುಗರದಾರೆ, ಪಾಶ್ಚಾತ್ಯರು ಐತಿ, ಸಂಪರ್ಕ ಐತಿ, ನಿಮ್ ಪಂಚಮಶೈಲರೇ ಮುಂಚೆ ನಿಮ್ ಜೊತೆಗಿದ್ದಾರೆ, ದಾವಣಗೆರೆ ಮಠದಾಗಿದ್ದಾರೆ, ಬೆಂಗಳೂರಿನಾಗ ವ್ಯವಸ್ಥೆ ಮಾಡಿ ಕೊಟ್ಟಾರೆ, ಎಲ್ಲ ಅದಾರೆ, ಇವ್ರಿಗೆ ಐತಿ, ಅವ್ರನ್ನ ನೀವು ಯಾಕೆ ಮಾಡಬಾರ್ದು ಅಂತ ನಮ್ಮ ಹತ್ರ ಸಲಹೆ ಇಟ್ರು. ನಾವು ಟ್ರಸ್ಟ್ಗಳು ಭಾಳದಪ್ಪ, 1 ದಪ್ಪ 2 ಮೀಟಿಂಗ್ ಮಾಡಿ ಅವ್ರು ಯೋಗ ಮಾಡಿದಾರು, ಇವ್ನ ಎಲ್ಲಿ ಮಾಡ್ತಾರಂತ ಮತ್ತೆ ಸ್ವಾಮಿಗಳ ತಕ್ಕ ಅವ್ರ ತಕ್ಕ ಚರ್ಚೆ ಮಾಡಿದ್ವಿ. ಅಲ್ಲ, ನೀವು ನನ್ನ ಹತ್ರ ಅವ್ರ ಪಟ್ಟಾಭಿಷೇಕ ಮಾಡಿ ನನ್ನ ಹತ್ರ 1 ತಿಂಗಳು ಬಿಡ್ರಿ, ಏನ್ ಕಲಿಸ್ಬೇಕು ಎಲ್ಲಾ ಧಾರ್ಮಿಕ ಪರಂಪರೆ ಕಲಿಸ್ತೀನಿ ಅಂತ ವಿಚಾರ ಹೇಳಿದ್ರು. ಆಮೇಲೆ ಅವ್ರ ಜವಾಬ್ದಾರಿನೂ ತಗೊಂಡ್ರು, ಸ್ವಾಮಿಗಳು ಜವಾಬ್ದಾರಿ ತಗೊಂಡ್ರು. ಇವತ್ತು ಯಾರೋ ಹುಟ್ಟಿಂದ ಕಲ್ತಿರೋದಿಲ್ಲ. ಇವ್ ಏನ್ ಪೂಜೆ ಪುನಸ್ಕಾರಗಳು ಬರೀ ನಾವೇ ಅಂತಲ್ಲ, ನಮ್ಗಿಂತ ಬೇರೆ ಜನಾಂಗದ ಬಹಳ ಜನ ಫಾರಿನ್ಯಾಗೆ ಅವ್ರು ಹೇಳಿದ್ರು, ಫಾರಿನ್ಯಾಗೆ ನಮ್ಮ ಮಂತ್ರಿಗಳು ನಮ್ಮರ್ ಹೇಳಿದ್ರು ಅಷ್ಟು ಚೆನ್ನಾಗಿ ಹೇಳೋಂತ ಜನ ಅದಾರೆ. ಕಾಲ ಬಂದೇ ಆಗೈತಿ. ಯಾವ ಬುದ್ಧಿವಂತ ಇರ್ತಾರೆ ತಿದ್ದದೇನು ದೊಡ್ಡ ವಿಷಯ ಅಲ್ಲ, ಅದು ನನ್ನ ಜವಾಬ್ದಾರಿಗೆ ನೀವು ಮಾಡ್ರಿ ಅಂದ್ರು. ಅವಾಗ ಮಾಡ್ರಿ ಅಂದಾಗ ಇದ್ರ ಬಗ್ಗೆ 2 ದಪ್ಪ 3 ದಪ್ಪ ಮೀಟಿಂಗ್ ಆಗಿ ಕೊನೆಗೆ ಬಾಲೆಹೊಸೂರಿನಲ್ಲಿ ಎಲ್ಲಾ ಟ್ರಸ್ಟ್ಗಳು ಬಂದು ಸ್ವಾಮಿಗಳು ಕುತ್ಕೊಂಡು ರಾತ್ರಿ ಎಲ್ಲ ಚರ್ಚೆ ಆಗಿ ನಮ್ ಕಂಡೀಷನ್ ಹಿಂಗ್ ಹೇಳಿದ್ರು, ನಾವು ನೀವು ಈ ಪೀಠದ ಜಗದ್ಗುರು ಮಾಡ್ತಾ ಇದ್ವಿ, ಇದು ದೊಡ್ಡ ನಮ್ದು ಹೊಸ ಮಠ,
ನಮ್ಮ ಒಂದು ಈ ಮಟ್ಟಕ್ಕೆ ನೀವು ಪೂರ ಜವಾಬ್ದಾರಿ ವಹಿಸ್ಕೋಬೇಕು, ಅದು ಬಿಟ್ಟು ಬಿಡಬೇಕು ಅಂತ ಹೇಳಿದ್ರೆ ಅವಾಗ ಇಮಿಡಿಯೇಟ್ ಆಗೋದಿಲ್ಲ, ಸ್ವಲ್ಪ ನಿಮ್ಗೆ ಟೈಮ್ ಅವಕಾಶ ಬೇಕು ಅಂತ. ಅದಕ್ಕೆ ಸಾಕ್ಷಿಗಳು ಅವರೇ. ಆದ್ರೆ ಆ ಸ್ವಾಮಿಗಳಿಗೆ ನಂಬರ್ ಸಂಪರ್ಕ ಮಾಡಿದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಯಾಕೆ ಅವ್ರ ಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಬಾಳೆಹೊನ್ನೂರು ಸ್ವಾಮಿಗಳು ಏನು ನಿಮ್ಗೆ ಏನಾದ್ರು ವಿಚಾರಗಳು ಪತ್ರಿಕೆಯಲ್ಲಿ ಬಂದ್ರೆ ಅವ್ರನ್ನ ಬೇರೆ ಪತ್ರಿಕೆದಾರು ಅವ್ರಿಗೆ ಕೇಳ್ಬಹುದು. ಅವ್ರವ್ರೇನ್ ಮಾತಾಡ್ಯಾರೋ ಏನ್ ಮಾಡ್ಯಾರೋ ಅವರೇ ನಿಂತ್ಕೊಂಡ್ ಮಾಡಿ. ನಮ್ಮಲ್ಲಿ ಪತ್ರನೇ ಇದೆ, ಏನಂತ ಪತ್ರ, ಸಂಪುಟ ಪತ್ರ ಅಂತ. ಆ ಸಂಪುಟ ಪತ್ರದಲ್ಲಿ ಬಾಳೆಹೊನ್ನೂರು ಲಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅದು ಪದ್ಧತಿ ಏನೈತೆ ಅಂದ್ರೆ 6 ದೊಡ್ಡ ಸ್ವಾಮಿಗಳು ಇರ್ಬೇಕಂತ್ರಿ. 6 ಜನನು ಆ ಸಂಪುಟದಲ್ಲಿ 6 ಜನ ಸ್ವಾಮಿಗಳು ಸೈನ್ ಮಾಡ್ಯಾರ್ರಿ. ಎಲ್ಲಾ ಇವ್ರ ಲೈಫ್ ಹಿಸ್ಟ್ರಿ ಹಾಕಿ ಕೊನೆಗೆ ಯಾವ ರೀತಿ ಕಂಡೀಷನ್ ಇರ್ಬೇಕಂತ ಆ ಕಂಡೀಷನ್ ಹಾಕಿ 6 ಜನ ಜಗದ್ಗುರುಗಳು ಸೈನ್ ಮಾಡ್ಯಾರ. ಏನ ಶಿವಯೋಗಿ ಮಂದಿರದ ಅಧ್ಯಕ್ಷರು ತೀರ್ಕೇಂದ್ರಲ್ರಿ ಅವ್ರೊಬ್ರಿ, ಹುಬ್ಬಳ್ಳಿ 3000 ಮಾಡಿದಾರ್ರಿ, ಲಿಂಗಾಲೇಶ್ವರ ಸ್ವಾಮಿಗಳು ಒಬ್ರಿ, ಒಟ್ಟು ಆಮೇಲೆ ಹುಬ್ಬಳ್ಳಿ ಒಟ್ಟು 6 ಜನ ಸ್ವಾಮಿಗಳು ಅದಕ್ಕೆ ಸಾಕ್ಷಿಯಾಗಿ ಪತ್ರದಾಗ ಸ್ಟಾಂಪ್ ಪೇಪರ್ ಪತ್ರದಾಗ ಸೈನ್ ಮಾಡ್ಯಾರ. ಆದ್ರೆ ಈಗ ನಾವು ಏನೋ ಕನ್ಸು ಕಟ್ಟಿದ್ವಿ, ಆಮೇಲೆ ನಾವು ಪ್ರಯತ್ನ ಮಾಡಿದ್ವಿ ರೀ. ಆದ್ರೆ ಅವಾಗ ಸಣ್ಣ ಪುಟ್ಟ ಇದು ಮಾಡ್ಕೊಂತ ಬಂದ್ವಿ. ಇತ್ತಿದ್ದಾಗ ಅದು ಅವರ ಒಂದು ಸೋಲ್, ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಇದು ಅವರು ಮೇನ್ ಟ್ರಸ್ಟಿ ನಮ್ಮ ಹೋಲ್ಡಿಂಗ್ನಾಗ ಇರ್ಬೇಕು ಅಂತ ಅಂದ್ರು. ಸೋಲ್ ಟ್ರಸ್ಟಿ ಅಂದ್ರು. ಅದ್ರಲ್ಲಿ ನಮ್ಮ ಬೈಲದಾಗಿಲ್ಲ. ಇದು ನಾವು ಸಮಾಜ ಹುಟ್ಟಾಕಿದ್ದು. ನಿಮ್ಗೆ ಗೊತ್ತಿರ್ಬೋದು 2008 ನಾವು ಸ್ವಾಮಿಗಳನ್ನ, ಇಬ್ರು ಸ್ವಾಮಿಗಳನ್ನ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಸಮಾಜದ ಮುಖಂಡರು ಅವ್ರಿಗೆ ಕಿರೀಟ ತೊಡಿಸಿದ್ರು. ಸಮಾಜಿ ಬೇರೆ ಕಡೆ ಎಲ್ಲ ಪದ್ಧತಿ ಬೇರೆ, ಆದ್ರೆ ಅವಾಗ ಅವ್ರು ತಿಳಿಸಿದ್ರು. ತಿಳಿಸಿ ನಾವು ಅವ್ರಿಗೆ ಆಕ್ಚುಲ್ ಏನ್ ಮಾಡ್ಬೇಕು ಅಂತ ಇತ್ತು ಆ ವಿಚಾರಗಳನ್ನ ಎಲ್ಲವೂ ಮಾಡಿದ್ವಿ. ಆದ್ರೆ ಬಾಳೆಹೊನ್ನೂರು ಸ್ವಾಮಿಗಳು ನಮಗೆ ಕಂಪ್ಲೀಟ್ ಅವ್ರು ತಿರ್ತವೆ ಅಂದ್ರು. ಅವ್ರು ಯಾವಾಗ ಈ ಸ್ಥಾನಕ್ಕೆ ಬಂದ್ರು ಅವ್ರನ್ನ ಇವ್ರು ಕೈ ಬಿಟ್ರು. ನಾವು 2-3 ದಪ್ಪ ಹೇಳಿದ್ವಿ, ನನಗೆಲ್ಲ ಬರ್ತೈತಿ, ಎಲ್ಲ ಗೊತ್ತೈತಿ ಅಂದ್ರು. ಆದ್ರೆ ಎಲ್ಲದೂ ಗೊತ್ತೈತ್ರಿ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲದೂ ಗೊತ್ತಿದ್ದಾಗ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಎಲ್ಲ ಗೊತ್ತೈತಿ ಮಾಡ್ಬೇಕಂದ್ರೆ ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಇವರು. ನಾವೆಲ್ಲ ಆ ತರ ಸಾಮಾನುಗಳು, ಬೆಳ್ಳಿ ಸಾಮಾನು ಎಲ್ಲ ಕೊಡ್ತೀವಿ, ಪೂಜೆ ಮಾಡ್ಸೋ ರುದ್ರಾಭಿಷೇಕ ಮಾಡ್ಬೇಕು ಅಂದ್ರೆ ಎಲ್ಲ ತೋರ್ಸಕ್ಕೆ ಎಲ್ಲರಿಗೂ ಬರೀ ವಾಟ್ಸಪ್ನಾಗ ಅದರಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಆದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಆತ್ಮಸಾಕ್ಷಿಯಾಗಿ ಇದು ಏನಪ್ಪಾ ಅಂದ್ರೆ ಒಂದು ದೇವ್ರ ಮನುಷ್ಯನಿಗೆ ಶಾಂತಿ ನೆಮ್ಮದಿ ಬರ್ಬೇಕಾದ್ರೆ ಪೂಜೆ ಪುನಸ್ಕಾರ ಸಂಸ್ಕಾರಗಳು ಬೇಕು. ಆ ನಿಟ್ಟಿನಲ್ಲಿ ಆತ್ಮಸಾಕ್ಷಿಯಾಗಿ ಆಗ್ಬೇಕು. ಇದು ತೋರ್ಸಕ್ಕೋಸ್ಕರ ಪದ್ಧತಿ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಗೆ ಇಡೀ ರಾಜ್ಯಾದ್ಯಂತ ನೀವು ಏನ್ ಮಾಡಿದ್ರಿ, ತಡವಾಗಿ ಮಾಡಿದ್ರಿ, ಲೇಟಾಗಿ ಮಾಡಿರೋದು ಒಳ್ಳೇದು ಅನ್ನೋ ಒಂದು ವಿಚಾರಕ್ಕೆ ರಾಜ್ಯಾದ್ಯಂತ ಸ್ವಾಮಿಗಳು, ರಾಜಕೀಯ ಮುಖಂಡರು, ಸಾಮಾಜಿಕ ಮುಖಂಡರುಗಳು ಎಲ್ಲರೂ ನಮಗೆ ತಿಳಿಸ್ತಾರೆ.